ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ರ ಡಾಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಭಾಲ್ಕೆ ಪಟ್ಟಣದಲ್ಲಿ ಹಮ್ಮಿಕೊಂಡ 2024-25ನೇ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಂದ ಉದ್ಘಾಟನೆ. ಕ್ರೀಡೆಯಲ್ಲಿ ತೊಡಗಿಸಿಕೊಂಡು ದೈಹಿಕ ಮಾನಸಿಕ ಆರೋಗ್ಯ ವೃದ್ಧಿಸಿಕೊಳ್ಳಲು ಕರೆ. ಸಮಾಜ ಸೇವಾ ಸಮಿತಿ ಬೀದರ್ ಶಾಖೆ ವತಿಯಿಂದ ಶಿರಡಿ ಸಾಯಿಬಾಬಾ ನಾಟಕ ಕಂಪನಿ ಕಲಾವಿದರಿಗೆ ಪಂಚಮಿ ಹಬ್ಬದ ಪ್ರಯುಕ್ತ ಸೀರೆ ವಿತರಣೆ. ಸಮಿತಿಯ ಕಾರ್ಯಕ್ಕೆ ಕೃತಜ್ಞತೆ ಸಲ್ಲಿಸಿದ ಬಸವರಾಜ್ ಕಟ್ಟಿಮನಿ. ಕಲಾವಿದರಿಗೆ ಹಬ್ಬದ ಪ್ರಯುಕ್ತ ಹೊದಿಕೆ ವಿತರಿಸಲಾಗಿದೆ. ರಾಮಕೃಷ್ಣನ್ ಸಾಳೆ. ವಿವಿಧ ಗ್ರಾಮ ಪಂಚಾಯತ್ಗಳಲ್ಲಿ ನಡೆದ ಅವ್ಯವಹಾರ ಕುರಿತು ಸುದ್ದಿಗೋಷ್ಠಿಯಲ್ಲಿ ಬಿಚ್ಚಿಟ್ಟ ಕರ್ನಾಟಕ ಭೀಮಸೇನೆ ಪದಾಧಿಕಾರಿಗಳು. ಪಿಡಿಒ ಅಮಾನತುಗೊಳಿಸಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ವರ್ಗಾವಣೆ ಮಾಡುವಂತೆ ವಿಷ್ಣುವರ್ಧನ್ ವಾಲ್ದೊಡ್ಡಿ ಆಗ್ರಹ. ನಗರದ ರಂಗಮಂದಿರದಲ್ಲಿ ಜರುಗಿದ ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಸ್ಕೌಟ್ ಭವನದ ಅಡಿಗಲ್ಲು ಸಮಾರಂಭ. ಕಲ್ಯಾಣ ಕರ್ನಾಟಕ ವಿಭಾಗದ ರೇಂಜರ್ಗಳಿಗೆ ಪ್ರೇರಣಾ ಕಾರ್ಯಕ್ರಮ. ಭವನ ಬೇಗ ನಿರ್ಮಾಣವಾಗಲಿ ಎಂದು ಶುಭ ಹಾರೈಸಿದ ಉಸ್ತುವಾರಿ ಸಚಿವರು. ಪ್ರೇರಣಾ ಕಾರ್ಯಕ್ರಮ ಮಕ್ಕಳ ಒಂದು ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ. ಇಂದಿನ ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಇಂದಿನ ಯುವ ಜನಾಂಗ ಕ್ರೀಡಾ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಮೊಬೈಲ್ ಬಳಕೆ ಕಡಿಮೆ ಮಾಡಿಕೊಂಡು ಅದರಿಂದ ಆಗುವಂತಹ ದುಷ್ಪರಿಣಾಮದಿಂದ ದೂರ ಇರಬೇಕು. ಕ್ರೀಡೆಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವುದರಿಂದ ದೈಹಿಕ ಮಾನಸಿಕವಾಗಿ ಸದೃಢರಾಗಲು ಸಾಧ್ಯವಾಗುತ್ತದೆ. ದೈಹಿಕ ಚಟುವಟಿಕೆಯನ್ನು ಪ್ರೋತ್ಸಾಹಿಸಲು ಮತ್ತು ಯುವಕರಲ್ಲಿ ಕ್ರೀಡಾ ಪ್ರತಿಭೆಯನ್ನು ಬೆಳೆಸಲು ಕ್ರೀಡಾಕೂಟಗಳ ಆಯೋಜನೆ ಉತ್ತಮ ಪ್ರಕ್ರಿಯೆಯಾಗಿದೆ ಎಂದು ಅರಣ್ಯ, ಪರಿಸರ, ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ತಿಳಿಸಿದರು. ಭಾಲ್ಕೆ ಪಟ್ಟಣದಲ್ಲಿ 2024-25ನೇ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ತಾಲೂಕಾ ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು. ಯಾವ ಮಗುವಿನಲ್ಲಿ ಯಾವ ಸಾಮರ್ಥ್ಯ ಇದೆ ಎನ್ನುವುದು ಓರೆ ಹಚ್ಚುವುದು ದೈಹಿಕ ಶಿಕ್ಷಕರ ಹೊಣೆಗಾರಿಕೆಯಾಗಿದೆ. ಪಿಯುಸಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಫಲಿತಾಂಶವನ್ನು ವೃದ್ಧಿಸಲು ಪ್ರತಿಯೊಬ್ಬರೂ ಕೂಡ ಪ್ರಯತ್ನ ಮಾಡಬೇಕು ಎನ್ನುವಂತಹ ಮಾತನ್ನು ಈಶ್ವರ್ ಖಂಡ್ರೆ ಅವರು ಹೇಳಿದರು ಮತ್ತು ಒಂದು ಉಪನ್ಯಾಸಕರಿಗೆ ತಾಕೀತು ಮಾಡಿದರು. ಇದೇ ಸಂದರ್ಭದಲ್ಲಿ ಡಿಡಿಪಿಯು ಚಂದ್ರಕಾಂತ್ ಶಹಾಬಾದ್ಕರ್, ಡೈಮಂಡ್ ಸಮೂಹ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಕೆ ಮಸ್ತಾನಲ್ಲಿ, ತಹಸೀಲ್ದಾರ್ ಮಲ್ಲಿಕಾರ್ಜುನ್ ವಡ್ಡನ್ಕೇರಿ, ತಾಲೂಕು ಪಂಚಾಯತ್ ಇಒ ಸೂರ್ಯಕಾಂತ್ ಬಿರಾದರ್, ಪುರಸಭೆ ಮಾಜಿ ಅಧ್ಯಕ್ಷ ಬಸವರಾಜ್ ವಂಕೆ, ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ್ ಕಾರ್ಬಾರಿ, ಡೈಮಂಡ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ವೈ ಮಾಧವರಾವ್, ಎಸ್ವಿ ಶಿಕ್ಷಣ ಸಂಸ್ಥೆ ಆಡಳಿತಾಧಿಕಾರಿ ಅಂಕುಶ್ ಡೋಲೆ, ರೋಹಿದಾಸ್ ರಾಠೋಡ್, ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ ಓಂಕಾರ ಸೂರ್ಯವಂಶಿ, ಪ್ರಾಚಾರ್ಯರಾದ ಅಶೋಕ್ ರಾಜೋಳೆ, ಚಂದ್ರಕಾಂತ್ ಬಿರಾದರ್, ಜಯಕಾಂತ್ ಗಂಗೂಜಿ, ಶಿವರಾಜ್ ಬುರಾಳೆ, ಅಮರ್ ಹಲ್ಮಂಡ್ಗೆ, ಬಾಲಾಜಿ ವಾಡೇಕರ್, ಧೊಂಡಿಬಾ ಭುಜಂಗೆ, ಮೋಹನ್ ರೆಡ್ಡಿ, ಸುಖದೇವ್ ಬಿರಾದರ್, ಧನರಾಜ್ ನಿಲಂಗೆ ಸೇರಿದಂತೆ ತಾಲೂಕಿನ ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಶಾಬತ್ಕರ್ ಸರ್ ಅವರು ಶಾಲು ಹೊರಿಸಿ ಸನ್ಮಾನಿಸುತ್ತಿದ್ದಾರೆ ಮಾನ್ಯ ಸಚಿವರಿಗೆ. ಕ್ರೀಡಾಧ್ವಜರು ಆಗಮಿಸಬೇಕು ಹಾಗೂ ರಾಜ್ಯ ಮಟ್ಟದ ಹೊಸ ದಾಖಲಿನ ಜಾವೆಲಿನ್ ಥ್ರೋದಲ್ಲಿ ನಿರ್ಮಿಸಿರ್ತಕ್ಕಂಥ ವಿದ್ಯಾರ್ಥಿನಿ ಕ್ರೀಡಾಪಟು. ನಂತರವಾಗಿ ಚಪ್ಪಾಳೆ ವಿದ್ಯಾರ್ಥಿನಿಯರಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಜಾವೆಲಿನ್ ಥ್ರೋದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿನಿ ಭಾಲ್ಕಿ ಮಟ್ಟದ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸುವವರಿಗೆ ಅನುಗುಣವಾಗಿ ಬದ್ಧರಾಗಿ ಕ್ರೀಡೆಯಲ್ಲಿ ಭಾಗವಹಿಸಿ ನಮ್ಮ ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ ಕೀರ್ತಿ ತರುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್, ಜೈ ಭಾರತ್. ಜೊತೆಗಿರ್ತಕ್ಕಂಥದ್ದು ಭಾರತ್ ಮಾತಾ, ಗುರು ಭಾರತ್ ಮಾತಾ ಕೆ. ಆತ್ಮೀಯ ಬಂಧುಗಳ, ಇವತ್ತು ನಾವೆಲ್ಲ ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗದ ವತಿಯಿಂದ ಡೈಮಂಡ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಇವರ ಸಂಯುಕ್ತ ಆಶ್ರಯದಲ್ಲಿ 24-25ನೇ ಸಾಲಿನ ಪದವಿ ಪೂರ್ವ ಶಿಕ್ಷಣ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ
ತಾಲೂಕಾ ಮಟ್ಟದ ಕ್ರೀಡಾಕೂಟ. ಈ ಕ್ರೀಡಾಕೂಟದ ರೀತಿಯಲ್ಲಿ ಯಾಕೆಂದ್ರೆ ನಾವು ನೋಡ್ತಾ ಇದ್ದೀವಿ, ಪ್ರತಿಯೊಬ್ಬರು ಈಗ ವಿದ್ಯಾರ್ಥಿ ಇರ್ತೀರಿ, ನೀವು ಬಹಳ ಒತ್ತಡದಲ್ಲಿ ಇವತ್ತು ನಿಮ್ಮ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ. ನಿಮ್ಗೆಲ್ಲ ಒತ್ತಡ ಇರ್ತದೆ, ನಿಮ್ಮ ತಂದೆ ತಾಯಿಗಳ ಒತ್ತಡ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಹೇಗಾದ್ರೂ ಮಾಡಬೇಕು, ಯಶಸ್ಸು ಗಳಿಸ್ಬೇಕು ಅಂತೇಳಿ ಬರೀ ನೀವೇನ್ ಮಾಡ್ತೀರಿ, ಪಠ್ಯಕ್ರಮ ಏನ್ ನಿಮ್ಗೆ ಸಿಲೆಬಸ್ ಇದೆ, ಇವತ್ತಿಗೆ ಪರೀಕ್ಷೆಗಳು ಬರ್ತವೆ, ಹೆಚ್ಚಿನ ಅಂಕಗಳು ಪ್ರಾಪ್ತ ಮಾಡಬೇಕು, ಇದರಲ್ಲಿ ಯಶಸ್ಸು ಪಡಿಬೇಕು ಅಂತೇಳಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಬರೀ ಆದ್ರೆ ಇಫ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್. ಈಗ ನಾವು ಹೇಳ್ಬೇಕಾಗತ್ತೆ, ಇಫ್ ಹೆಲ್ತ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ. ಆರೋಗ್ಯನೇ ಬೇಕು, ಆರೋಗ್ಯ ಇಲ್ಲದಿದ್ರೆ ಏನೂ ಇಲ್ಲ. ಚಿಕನ್ ಗುನ್ಯಾ ನೋಡ್ತಾ ಇದ್ದೀರಿ, ಸಾಂಕ್ರಾಮಿಕ ರೋಗಗಳು ನೋಡ್ತಾ ಇದ್ದೀರಿ. ಇವೆಲ್ಲದಕ್ಕೆ ರೋಗ ನಿರೋಧಕ ಶಕ್ತಿ ಬೇಕಲ್ಲ. ಆ ರೋಗ ನಿರೋಧಕ ಶಕ್ತಿ ಬೇಕು ಅಂತ ಹೇಳಿದ್ರೆ ಇವತ್ತು ನೀವೆಲ್ಲ ಶಾರೀರಿಕವಾಗಿ ದೈಹಿಕವಾಗಿ ಬಹಳ ಸದೃಢವಾಗಿ ಬೆಳಿಬೇಕಾಗ್ತದೆ. ಅದು ಬೆಳಿಬೇಕು ಅಂತ ಹೇಳಿದ್ರೆ ದಿನನಿತ್ಯ ನೀವು ವಾಯುವಿಹಾರ ಮಾಡಬೇಕು, ದಿನನಿತ್ಯ ನೀವು ವ್ಯಾಯಾಮ ಮಾಡಬೇಕು, ಆಟ ಪಾಠಗಳಲ್ಲಿ ನೀವು ಭಾಗವಹಿಸಬೇಕು, ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು. ಈಗ ಬಹಳ ಅತ್ಯಂತ ಅವಶ್ಯಕತೆ ಆಗಿರುವಂತದ್ದು. ಜೈ ಹಿಂದ್, ಜೈ ಕರ್ನಾಟಕ. ಸಮಾಜ ಸೇವಾ ಸಮಿತಿ ಬೀದರ್ ಜಿಲ್ಲಾ ಶಾಖೆಯ ವತಿಯಿಂದ ಶ್ರೀ ಶಿರಡಿ ಸಾಯಿಬಾಬಾ ನಾಟಕ ಕಂಪನಿಯ ಮಹಿಳಾ ಕಲಾವಿದರಿಗೆ ಹೊದಿಕೆ, ಸೀರೆ, ಬಳೆ, ಅರಿಶಿಣ, ಕುಂಕುಮ ವಿತರಣೆ ಮಾಡಲಾಯಿತು. ಜೊತೆಗೆ ಆಹಾರದ ಕಿಟ್ಗಳನ್ನು ಕೂಡ ವಿತರಣೆ ಮಾಡಲಾಯಿತು. ಸುಮಾರು 40 ವರ್ಷಗಳಿಂದ ನಾಟಕ ಕಂಪನಿಯನ್ನು ನಡೆಸಿಕೊಂಡು ಬರ್ತಾ ಇರುವಂತಹ ಮಾಲೀಕರಾದ ಬಸವರಾಜ್ ಕಟ್ಟಿಮನಿ ದಂಪತಿಗಳಿಗೆ ಆದರ್ಶ ದಂಪತಿ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಮಾತನಾಡಿದ ಸಮಿತಿಯ ಜಿಲ್ಲಾ ಶಾಖೆಯ ಕಾರ್ಯದರ್ಶಿ BM ಶಶಿಕಲಾ ಅವರು, ನಾಟಕ ಕಂಪನಿಯ ಮಹಿಳಾ ಕಲಾವಿದೆಯರು ಪಂಚಮಿ ಹಬ್ಬಕ್ಕೆ ತವರು ಮನೆಗೆ ಹೋಗೋದಿಲ್ಲ. ಹೀಗಾಗಿ ತಾಯಿಯ ಸ್ಥಾನದಲ್ಲಿ ನಿಂತುಕೊಂಡು ಇಂದು ನಮ್ಮ ಸಮಿತಿ ವತಿಯಿಂದ ಹೊದಿಕೆಯನ್ನು ಹಾಗೂ ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಲಾಗಿದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಸಮಿತಿ ಹಿತೈಷಿಗಳು ಹಾಗೂ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತೀಯ ಸದಸ್ಯರಾದ ರಾಮಕೃಷ್ಣನ್ ಸಾಳೆಯವರು ಮಾತನಾಡ್ತಾ, ಸಮಾಜ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬರಲಾಗ್ತಾ ಇದೆ. ವಿನೂತನ ರೀತಿಯಲ್ಲಿ ಹೊರಗಿನಿಂದ ಬಂದ ಶ್ರೀ ಶಿರಡಿ ಸಾಯಿಬಾಬಾ ನಾಟಕ ಕಂಪನಿಯ ಮಹಿಳಾ ಕಲಾವಿದರಿಗೆ ಬಾಗಿಣ, ಕುಂಕುಮ, ಅರಿಶಿಣ, ಸೀರೆ, ಹೊದಿಕೆಗಳನ್ನು ವಿತರಣೆ ಮಾಡಲಾಗಿದೆ. ಪುರುಷ ಕಲಾವಿದರಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ. ಅವರಿಗೆ ಪ್ರೋತ್ಸಾಹವನ್ನು ನೀಡಲಾಗಿದೆ. ಅವರು ಇನ್ನೂ ಉತ್ತರೋತ್ತರವಾಗಿ ಬೆಳೆಯಲಿ, ಭಗವಂತನ ಆಶೀರ್ವಾದ ಕಲಾವಿದರ ಮೇಲೆ ಇರಲಿ, ಅವರ ನಾಟಕ ಕಂಪನಿ ಹೀಗೆ ನಿರಂತರವಾಗಿ ಯಶಸ್ವಿಯಾಗಿ ಜರುಗ್ತಾ ಇರಲಿ. ಸರ್ಕಾರವೂ ಕೂಡ ಅವರಿಗೆ ಒಂದು ಸಹಾಯ ಹಸ್ತ ಚಾಸ್ತಕ್ಕಂಥದ್ದು, ಅನುದಾನ ನೀಡುವಂಥದ್ದು ಅವಶ್ಯಕತೆ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಈ ಒಂದು ನಾಟಕ ಕಂಪನಿಯ ಮಾಲೀಕರಾದ ಬಸವರಾಜ್ ಕಟ್ಟಿಮನಿಯವರು ಮಾತನಾಡ್ತಾ, ಇಂದು ಸಮಾಜ ಸೇವಾ ಸಮಿತಿಯವರು ನಮಗೆ ನೀಡಿದ ಸಹಕಾರದಿಂದ ಕಲಾವಿದರಿಗೆ ಪ್ರೋತ್ಸಾಹ ನೀಡಿದಂತಾಗಿದೆ. ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಆದರೆ ಈ ಹಿಂದೆ ಸರ್ಕಾರ ನಮಗೆ ಹೆಚ್ಚು ಅನುದಾನವನ್ನು ನೀಡ್ತಾ ಇತ್ತು, ಆದರೆ ಮೊದಲಿಗಿಂತಲೂ ಅರ್ಧದಷ್ಟು ಅನುದಾನ ಕಡಿತಗೊಳಿಸಿದೆ. ಆದ್ದರಿಂದ ದಯವಿಟ್ಟು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಕಲಾವಿದರಿಗೆ ಅನುದಾನವನ್ನು ನೀಡಿ ಸಹಕರಿಸಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಸಮಿತಿಯ ಸಂಚಾಲಕಿ ಮಹಾದೇವಿ, ಪ್ರಮುಖರಾದ ಕಲ್ಪನಾ ಸ್ವಾಮಿ, ಪತ್ರಕರ್ತ ಶಿವಕುಮಾರ್ ಸ್ವಾಮಿ, ಡಾಕ್ಟರ್ ವೈಜನಾಥ್ ಬಿರಾದರ್, ಭಾಗೀರಥಿ ಕೊಂಡ, ವೇದಮಣಿ, ಮಾಧವ್ ವಾಡೇಕರ್ ಸೇರಿದಂತೆ ನಾಟಕ ಕಂಪನಿಯ ಸದಸ್ಯರು ಹಾಗೂ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅವರ ಯೂನಿಟ್ ಬೀದರ್ನಲ್ಲಿನೂ ಕೆಲಸ ಮಾಡ್ತಾ ಇದೆ. ಇಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ಸದಾ ಮಾಡ್ತಾನೆ ಇರ್ತೀವಿ. ಸಮಾಜ ಸೇವೆ ವಿಷಯದಲ್ಲಿ ಪ್ಲ್ಯಾಂಟೇಷನ್ ಮಾಡ್ತೀವಿ, ಆರೋಗ್ಯ ವಿಚಾರಗಳನ್ನು ತಿಳಿಸ್ತೀವಿ, ಆರೋಗ್ಯವಂತರ ಆಗಿರೋ ಲೆಕ್ಚರ್ಗಳನ್ನು ಮಾಡಿಸ್ತೀವಿ. ಆಮೇಲೆ ಸೇವಾ ವೃತ್ತಿಗಳು ಯಾರಾದರೂ ಕೆಲಸದವರು ಇದ್ದರೆ ಅವರಿಗೆಲ್ಲರಿಗೂ ಸಹಾಯ ಮಾಡಲಿಕ್ಕೆ ನಾವು ಧನ ಸಹಾಯ ಬೇಕಾದರೂ ಮಾಡ್ತಾಯಿದ್ದೀವಿ. ಇವತ್ತಿನ ದಿವಸ ಇಲ್ಲಿನ ಒಂದು ನಾಟಕ ಕಂಪನಿ ಶ್ರೀ ಶಿರಡಿ ಸಾಯಿಬಾಬಾ ನಾಟಕ ಕಂಪನಿಯಲ್ಲಿ ಹಲವಾರು ಕಲಾವಿದರು ತಮ್ಮ ಉಪಜೀವನಕ್ಕಾಗಿ ಇದೊಂದು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಅಂದರೆ ಈಗ ನಾಗಪಂಚಮಿ ಹತ್ತಿರ ಬಂದಿದೆ. ಆ ನಿಮಿತ್ತ ಎಲ್ಲ ಮಹಿಳಾ ಕಲಾವಿದರಿಗೆ ನಾವು ಒಂದು ಪ್ರೋತ್ಸಾಹದಾಯಕವಾಗಿ ಏನಾದರೂ ಮಾಡಬೇಕು ಅಂತ ಮನಸ್ಸು ಮಾಡಿಕೊಂಡು ಅವ್ರನ್ನ ಕೇಳಿಕೊಂಡಾಗ ಆಗಲಿ ನೀವು ಮಾಡ್ಬೋದು, ಒಂದು 10 ನಿಮಿಷ ಸಮಯ ಕೊಡುತ್ತಾರೆ ಅಂತ ಹೇಳಲಿಕ್ಕೆ ಸಮಯನೂ ಕೊಟ್ಟಿದ್ದಾರೆ. ಮತ್ತು ಅವರಿಗೆ ನಾವು ಅವ್ರಿಗೆ ಎಲ್ಲರಿಗೂ ಸನ್ಮಾನ ಮಾಡಿದ್ದೀವಿ. ಎಲ್ಲ ಕಲಾವಿದರಿಗೂ, ಮಹಿಳಾ ಕಲಾವಿದರಿಗೂ ಮತ್ತು ಪುರುಷ ಕಲಾವಿದರಿಗೂ ಸನ್ಮಾನ ಮಾಡುವಂಥ ಅವಕಾಶ ಸಿಕ್ಕಿದೆ ನಮಗೆ. ಎಲ್ಲರಿಗೆ ಧನ್ಯವಾದಗಳು ಸರ್. ವರ್ಷಿಗೆ ನಾಗರ ಪಂಚಮಿ ಹಬ್ಬ ಬರುತ್ತಲ್ವಾ,
ವರ್ಷಕ್ಕೆ ಇದೇ ಥರ ನೀವು ಸೀರೆ ಕೊಡ್ತೀರಾ? ವರ್ಷ ಏನು ಮಾಡೋದಿಲ್ಲ. ಇದೊಂದು ಸ್ಪೆಷಲ್ ಹೊರಗಿನವ್ರು ಬಂದು ಉಳಿದಾರೆ ನಮ್ಮ ಭಾಗ್ಯ ಇದೆ. ನಾಗಪಂಚಮಿ ಬೇರೆಯವರಿಗೆ ಅಂತ ಇನ್ನೂವರೆಗೆ ನಾವು ಯಾರಿಗೂ ಮಾಡಿಲ್ಲ. ಈ ಸಲ ಹೊಸಬರು ಬಂದಿದ್ದಾರೆ ನಾಗಪಂಚಮಿಗೆ, ಅವ್ರು ಎಲ್ಲಿ ಹೋಗೋದಿಲ್ಲ, ಹಬ್ಬ ಇಲ್ಲೇ ಆಚರಣೆ ಮಾಡ್ತಾರೆ. ಆ ನಿಮಿತ್ತ ಅವರಿಗೆ ನಾವು ನಮ್ಮಿಂದಾದ ಒಂದು ಸಹಾಯ ಅಥವಾ ಕಾಣಿಕೆ ಮಾಡಬೇಕು ಅಂತ ಹೇಳಿ ಈ ಕಾಣಿಕೆಯನ್ನು ಕೊಟ್ಟಿದ್ದೀವಿ. ಧನ್ಯವಾದ. ಬ್ಯಾಂಗ್ಳೂರು ಕಾರ್ಯದರ್ಶಿ. ಈಗ ಬೀದರ್ನಲ್ಲಿ ನಮ್ಮದು ಶಾಖೆ ಕಚೇರಿ ಇದೆ. ಈ ನಾಗರ ಪಂಚಮಿ ನಿಮಿತ್ತವಾಗಿ ನಡೆಸ್ತಾ ಇದ್ದ ಮಹಿಳೆಯರೇನು ಪಾತ್ರ ಮಾಡ್ತಾರೋ ಅವರಿಗೆ ನಾಗರ ಪಂಚಮಿ ಬಂದರೆ ಅವ್ರ ತಾಯಿದ ನೆನಪಾಗುತ್ತೆ. ನಾಟಕ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ನಾವೇ ಅವ್ರ ತಾಯಿದರಾಗಿ ನಮ್ಮ ಸಂಸ್ಥೆಯಿಂದ ಅವರಿಗೆ ಕಾಣಿಕೆ ಕೊಡೋಣ. ಅರ್ಶಿನ ಕುಂಕುಮ ಬಳೆ ಸೀರೆ ಕೊಟ್ಟು ಅವರಿಗೆ ಆ ದಿನ ಒಂದು ಊಟದ ವ್ಯವಸ್ಥೆಯನ್ನು ಡಾಕ್ಟರ್ ಲಲಿತಮ್ಮನವರು ಮಾಡಿದ್ದಾರೆ. ಅದಕ್ಕೆ ಅದನ್ನು ಉಪಯೋಗಿಸಿಕೊಂಡು ಹರ್ಷದಿಂದ ಹಬ್ಬ ಮಾಡಲಿ ಅನ್ನೋದೇ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರ ಆಸೆ. ಸಮಾಜ ಸೇವಾ ಸಮಿತಿ ಬೆಂಗಳೂರು ಶಾಖೆ ಕಚೇರಿ ಬೀದರ್ ಆದರ್ಶ ದಂಪತಿಗಳ ಪತ್ರ. ಅಂದರೆ ನಮ್ಮ ಕಂಪ್ನಿ ಹುಟ್ಟಿದ್ದು 1985ರಲ್ಲಿ ಕಂಪ್ನಿ ಹುಟ್ಟಿತು. ಶ್ರೀ ಶಿರಡಿ ಸಾಯಿಬಾಬಾ ನಾಟ್ಯ ಸಂಘ ಕೊಡೇಕಲ್ ಎಂಬ ಹೆಸರಿನಿಂದ ಸತತವಾಗಿ ಎಷ್ಟು ನಮಗೆ ಸುಖ ದುಃಖಗಳು ಬಂದರೂ ಕೂಡ ಈ ಕಂಪ್ನಿ ನಿಲ್ಲಿಸದೆ ಸದಾ ಎಂಥ ಸಂಕಷ್ಟ ಬಂದರೂ ಕೂಡ ನಾವು ಬಿಡದೆ ನಾಟಕ ಕಂಪನಿ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಎಲ್ಲರ ಕನ್ನಡ ಅಭಿಮಾನಿಗಳ ಕಲಾವಿದರ ಪ್ರೋತ್ಸಾಹ ಸಹಕಾರದೊಂದಿಗೆ ನಮಗೆ ಆಶ್ರಯದಾತರಾಗಿ ಕಂಪನಿಗೆ ಸಹಕಾರ ಮಾಡ್ತಾ ಇದ್ದಾರೆ. ಈ ಸಂಸ್ಥೆದವರು ಏನೇನು ವಿತರಣೆ ಮಾಡಿದ್ದಾರೆ? ಈ ಸಮಾಜ ಸೇವಾ ಸಮಿತಿ ಬೆಂಗಳೂರು ಶಾಖೆ ಕಚೇರಿ ಬೀದರ್ ಇವರು ನಮಗೆ ದವಸ ಧಾನ್ಯಗಳಾಗಲಿ ಬಟ್ಟೆಗಳಾಗಲಿ ಹಾಗೂ ನಮಗೆ ಆದಷ್ಟು ಮಟ್ಟಿಗೆ ಎಲ್ಲ ರೀತಿಯ ಮಾನ ಸನ್ಮಾನಗಳನ್ನು ನೀಡಿ ಗೌರವಿಸಿದ್ದಾರೆ. ಈ ಸಮಾಜ ಸೇವಾ ಸಮಿತಿ ಯಾವತ್ತಿಗೂ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿ, ಇವರಿಗೆಲ್ಲ ಬಡವರ ಆಶೀರ್ವಾದ ತಟ್ಟಲೆಂದು ನಮ್ಮ ಹೃದಯಪೂರ್ವಕ ನಮ್ಮ ಕಂಪನಿ ನಾಟಕ ಕಂಪನಿ ವತಿಯಿಂದ ಅವರಿಗೆ ಧನ್ಯವಾದ ಸಲ್ಲಿಸುತ್ತೇವೆ. ಎಲ್ಲ ಕಲಾವಿದರಿಗೆ ಬಹಳಷ್ಟು ಸಹಕಾರ ಮಾಡಿದ್ದಾರೆ. ಅವರಿಗೆ ನಮ್ಮ ಅನಂತ ಕೃತಜ್ಞತೆಗಳು ಸಲ್ಲಿಸುತ್ತೇನೆ. ತಮ್ಮ ಹೆಸರು ಹೇಳಿ ಸರ್? ಶ್ರೀ ಶಿರಡಿ ಸಾಯಿಬಾಬಾ ನಾಟ್ಯ ಸಂಘ ಕೊಡೇಕಲ್. ನಾನು ಮಾಲೀಕ ಬಸವರಾಜ್ ಕಟ್ಟಿಮನಿ ಹಾಗೂ ನಮ್ಮ ಧರ್ಮಪತ್ನಿ ಹೊರತ ಶಾರದಾಬಾಯಿ ಬಸವರಾಜ್ ಕಟ್ಟಿಮನಿ. ಇದೇ ವಿಠಲ್ಪುರ್, ಬೀದರ್ ಜಿಲ್ಲೆ, ಮುಕ್ಕಾಮ ವಿಠಲ್ಪುರ ತಾಲೂಕು ಚುಟುಗುಪ್ಪ, ಜಿಲ್ಲಾ ಬೀದರ್. ಹೆಸರಿನ ಮೇಲೆ ಸುಮಾರು ಎಲ್ಲ ಕರ್ನಾಟಕದೆಲ್ಲ ನಾವು ನಾಟಕ ಕಂಪನಿ ಹಾಕಿದ್ದೇವೆ. ಎಲ್ಲರ ಆಶ್ರಯ ಸೇವೆಯನ್ನು ಸಲ್ಲಿಸಿ ನಾವು ಕೂಡ ನಾಟಕ ಕಂಪನಿಯಲ್ಲಿ ಸುಮಾರು 30 ಜನಗಳ ಕಲಾವಿದರಿಗೆ ನಾವು ಸಲ್ಲುತ್ತಾ ಬರ್ತಾ ಇದ್ದೀವಿ. ಕಾರಣ ನಿಮ್ಮೆಲ್ಲರಿಗೆ ದೇವರು ಕಾಪಾಡಲೆಂದು ಆ ಸಿದ್ಧಾರೂಢರು ಮಹಾತ್ಮ ಬಸವಣ್ಣವರು ಕಾಪಾಡಲೆಂದು ಹಾರೈಸುತ್ತೇನೆ. ಕೊಳಾರ್ಕೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಂವಿಧಾನ ದಿನಾಚರಣೆ ಮಾಡದೆ ಬೇರೆ ಕಡೆಯ ಭಾವಚಿತ್ರವನ್ನು ತೋರಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನು ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನು ವಿಷ್ಣುವರ್ಧನ್ ವಾಲ್ದೊಡ್ಡಿ ಮಾಡಿದರು. ಅಲ್ಲದೆ ನಿಜಾಂಪುರ, ಹಜ್ಜರ್ಗಿ ಮತ್ತು ಕಮಾಲ್ಪುರ ಗ್ರಾಮದ ಶಾಲಾ ಮಕ್ಕಳಿಗೆ ISI ಮಾರ್ಕ್ ಇಲ್ಲದೆ ಟೆಂಡರ್ ಕರೆಯದೆ ಕ್ರೀಡಾ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಸರ್ಕಾರದ ಹಣವನ್ನು ಕೊಳ್ಳೆ ಹೊಡೆದಿದ್ದಾರೆ. ಇದಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳ ಒಂದು ಕುಮ್ಮಕ್ಕಿದೆ ಎನ್ನುವಂತಹ ಗಂಭೀರ ಆರೋಪವನ್ನು ಕರ್ನಾಟಕ ಭೀಮಸೇನೆಯ ರಾಜ್ಯ ಕಾರ್ಯದರ್ಶಿ ವಿಷ್ಣುವರ್ಧನ್ ವಾಲ್ದೊಡ್ಡಿ ಮಾಡಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು PDO ಅವರಿಗೆ ಆಗಸ್ಟ್ 12ರ ಒಳಗಾಗಿ ಅಮಾನತುಗೊಳಿಸಬೇಕು, CS ಅವರಿಗೆ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು, ಇಲ್ಲದೇ ಇದ್ರೆ ಆಗಸ್ಟ್ 12ರಂದು ರಾಜ್ಯದಾದ್ಯಂತ ಉಗ್ರ ಹೋರಾಟವನ್ನು ಮಾಡಲಾಗುವುದು ಎನ್ನುವಂಥ ಮಾತನ್ನು ಸುದ್ದಿಗೋಷ್ಠಿಯಲ್ಲಿ ವಾಲ್ದೊಡ್ಡಿ ಹೇಳಿದರು. ಕ್ರೀಡಾ ಸಾಮಗ್ರಿ ವಿತರಣೆ ಮಾಡುವ ಮೊದಲು ಮೇಲಾಧಿಕಾರಿ ಅನುಮತಿ ಪಡೆದಿಲ್ಲ, ದರಪಟ್ಟಿ ಆಹ್ವಾನ ಕೂಡ ಮಾಡಿಲ್ಲ, ಕಚೇರಿ ಆದೇಶ ಪಡೆದಿಲ್ಲ, ಸ್ಟಾಕ್ ಆ್ಯಂಡ್ ಇಶ್ಯೂ ರಿಜಿಸ್ಟರ್ ಕೂಡ ಮಾಡಿಲ್ಲ. ISI ಮಾರ್ಕ್ ಇಲ್ಲದ ಸಾಮಗ್ರಿ ವಿತರಿಸಿ ಸರ್ಕಾರದ ಹಣ ಕೊಳ್ಳೆ ಹೊಡೆಯಲಾಗಿದೆ ಎಂದು ವಾಲ್ದೊಡ್ಡಿ ಹೇಳಿದರು. ಬೆಳ್ಳೂರು ಗ್ರಾಮದ ನರೇಗಾ ಯೋಜನೆಯಡಿಯಲ್ಲಿ 5 ಲಕ್ಷ ಹಣ ದುರ್ಬಳಕೆ ಮಾಡಿಕೊಡಲಾಗಿದೆ ಎಂದು ಗಂಭೀರ ಆರೋಪವನ್ನು ಮಾಡಿದರು. ನಿಜಾಂಪುರ ಗ್ರಾಮದ ಸರ್ವೆ ನಂಬರ್ 3/2 ಸರ್ಕಾರಿ ಜಾಗದಲ್ಲಿ PDO ಅವರು ಮ್ಯಾನ್ಯುವಲ್ ಖಾತಾವನ್ನು ನೀಡಿದ್ದಾರೆ. ಮತ್ತೊಂದು ಕಡೆ ಒಬ್ಬ ವ್ಯಕ್ತಿಯ ಓಪನ್ ಪ್ಲಾಟನ್ನು ಬೇರೊಬ್ಬರ ಹೆಸರಿಗೆ ಹಣ ಪಡೆದು PDO ಬೇರೆಯವರ ಹೆಸರಿಗೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೂಡ ಮಾಡ್ತಾರೆ. ಆದ್ದರಿಂದ ಅವರಿಗೆ ಅಮಾನತಿನಲ್ಲಿಡಬೇಕು. ಇದಕ್ಕೆ ಕುಮ್ಮಕ್ಕು ನೀಡ್ತಾ ಇರುವಂಥ CS ಅವರನ್ನ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಗಂಭೀರ ಆರೋಪವನ್ನು ಮಾಡ್ತಾರೆ. ಇದೇ ವೇಳೆ ಪ್ರಮುಖರಾದ ದಿಗಂಬರ ಪುಂಗೆ, ವಿಶಾಲ್ ಕಾರಂಜಿ, ಅಮೃತ್ ಮುತ್ತಂಗಿಕರ್, ರಾಹುಲ್ ಡಾಂಗೆ, ರವಿ ಭೂಸಂಡೆ, ಶ್ರೀನಿವಾಸ್ ಪೂಜಾರಿ, ಸೋನು ರಾವ್, ಪರಮೇಶ್ವರ್ ಭೋಲೆ, ಶರೀಫ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅದಕ್ಕೆ ಮುಖ್ಯರ ಕಾರಣೀಭೂತರಾಗಿರ್ತಕ್ಕಂಥವರೇ
ನಮ್ಮ ಮಾನ್ಯ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು. ನಾನು ಯಾವ ಕಾಮಗಾರಿಗಳು ಕಳಪೆಯಾಗಿ ಹಾ ಸರ್, ಅದೇ ಪ್ರತಿಯೊಂದು ಸಾಕ್ಷಿ ಸಮೇತ ತಂದಿದ್ದೇನೆ ಸರ್ ನಾನು. ಯಾಕಂತಂದ್ರೆ ಇವತ್ತು ಬೀದರ್ ಜಿಲ್ಲೆ ಕರ್ನಾಟಕದ ಕಿರೀಟ ಅಂತ ಹೆಸರಾಗಿದೆ ವಿನ ಅಭಿವೃದ್ಧಿಯಲ್ಲಿ ಎಲ್ಲಕ್ಕಿಂತ ಕೆಳಗಿದ್ದೀವಿ ಸರ್. ನಾವು ಯಾವಾಗ್ಲೂ ಹೋರಾಟ ಮಾಡ್ಬೇಕಾದ್ರೆ ರಾಜಕೀಯದವ್ರ ವಿರುದ್ಧನೇ ಮಾತಾಡ್ತಾ ಇರ್ತೀವಿ ವಿನ ಈ ನೌಕರಸ್ಥರ ವಿರುದ್ಧ ಆಡೋದಿಲ್ಲ. ಯಾಕಂತಂದ್ರೆ ರಾಜಕೀಯದವರು ಷಡ್ಯಂತ್ರ ಇದೆ ಅಂತ ಹೇಳಿ ಅನ್ಕೋತೀವಿ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಕುಮ್ಮುಕ್ಕೆ ನೀಡ್ತಾ ಇರೋದು ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು. ನಾವು ಮೊನ್ನಿನ ದಿವಸ ಕೂಡ ಕಂಪ್ಲೇಂಟ್ ಕೂಡ ಮಾಡಿದೀವಿ. 1-2 ಇಲ್ಲ ಸರ್, ಇಡೀ ಜಿಲ್ಲಾದ್ಯಂತ ಹೇಳ್ತಾ ಇದ್ದೀನಿ. ನಾನು ನಿಮಗೆ ಮೊದಲಿಗೆ ಹೇಳ್ಬೇಕಂತಂದ್ರೆ ನಿಜಾಪುರದಲ್ಲಿ ಬಾರ್ ನಂಬರ್ 3-2 4 ಎಕರೆ 38 ಗುಂಟೆ ಜಮೀನು ಅದು ಈಗಾಗಲೇ ಹೈಕೋರ್ಟ್ ನಲ್ಲಿ ಇದೆ. ಅದಕ್ಕೆ ಯಾರು ಏನು ಮಾಡಂಗಿಲ್ಲ, 15 ವರ್ಷಗಳ ಕಾಲ ಅದಕ್ಕೆ ಯಾರು ಏನು ಮಾಡಂಗಿಲ್ಲ ಅಂತ ಹೇಳಿ ಕೋರ್ಟ್ ಆದೇಶ ಆಗಿದೆ. ಆದ್ರೂ ಕೂಡ ಅಲ್ಲಿ 52 ಪ್ಲಾಟ್ ಡಿಜಿಟಲ್ ಖಾತೆ ತೆಗೆದುಕೊಂಡಿದ್ದಾರೆ ಸರ್. ಇದು ನಡೆದಿರ್ತಕ್ಕಂಥ ಘಟನೆ ಕೊಳಾಕೆ ಗ್ರಾಮ ಪಂಚಾಯತಿ. ಸಾಕ್ಷಿ ಸಮೇತ ತಮಗೆ ತೋರಿಸ್ತೀನಿ ಅವ್ರು ಯಾವ ರೀತಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಮತ್ತು ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿ. ಎರಡನೇದಾಗಿ ಇವಾಗ ನಮ್ಮ ಜೊತೆಲಿದ್ದಾರೆ ಬೆಳ್ಳೂರಿನ ಗ್ರಾಮಸ್ಥರಾಗಿರ್ತಕ್ಕಂಥ ಶರೀಫ್ ಅಂತ. ಇವರಿಗೆ ಗೊತ್ತಿಲ್ಲ ಇವರು ಖಾಲಿ ಪ್ಲಾಟ್ ಏನ್ ಮಾಡಿದಾರ ಅಂತಂದ್ರ ದುಡ್ಡು ತಗೊಂಡು ಬೇರೆಯವರಿಗೆ ವರ್ಗಾವಣೆ ಮಾಡಿದ್ದಾರೆ. ಇದರ ಸಂಬಂಧ ಅವರು ಪಾಪ 1 ವರ್ಷದ ಹಿಂದ್ಗಡೆನೆ ತಾಲೂಕು ಪಂಚಾಯತಿಗೂ ಲೆಟರ್ ಮಾಡಿದ್ದಾರೆ, ಜಿಲ್ಲಾ ಪಂಚಾಯತಿಗೂ ಲೆಟರ್ ಮಾಡಿದ್ದಾರೆ. ಇಲ್ಲಿವರೆಗೂ ಯಾವುದೇ ತರಹದ ಒಂದು ಮನವರಿಕೆನೂ ಮಾಡಿಲ್ಲ, ಏನಾಗಿದೆ ಅಂತ ಅವ್ರಿಗೆ ಉತ್ತರನೂ ಕೊಟ್ಟಿಲ್ಲ, ಸುಮ್ಮನೆ ಎಲ್ಲಾಡಿಸ್ತಾ ಇದ್ದಾರೆ ಸರ್. ಅವರು ದಾಖಲಾತಿ ಸಮೇತ ನಿಮ್ ಜೊತೆ ಮಾತಾಡ್ತಾರೆ. ಇವಾಗ 3ನೇದು ಬಂದ್ಬಿಟ್ಟು 18ನೇ ಜುಲೈ 2023 ಕಳೆದ ವರ್ಷ ಕುಡಿಯೋ ನೀರಿನಲ್ಲಿ ಕಲುಷಿತ ನೀರಿದೆ ಅಂತ ಹೇಳ್ಬಿಟ್ಟು ಬಚ್ಚಡಿ ಗ್ರಾಮದಲ್ಲಿ ಸುಮಾರು ಒಂದು 60-70 ಜನ ವಾಂತಿ ಭೇದಿಯಿಂದ ಆಸ್ಪತ್ರೆಗೆ ದಾಖಲಾಗಿರ್ತಾರೆ ಸರ್. ಅಲ್ಲಿ ತನಿಖೆ ಹೋದಾಗ ತನಿಖಾಧಿಕಾರಿಗಳು ಕೂಡ ತಾಲೂಕಾ ತನಿಖಾಧಿಕಾರಿಗಳು ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತನಿಖೆಯಲ್ಲಿ ಹೇಳ್ತಾರೆ ಸಂಕ್ಷಿಪ್ತವಾಗಿ, ಸರ್ ಇಲ್ಲಿ ಆಗಿರೋದು ನಿಜ, ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಇದೆಲ್ಲ ಆಗ್ತಾ ಇದೆ ಅಂತ ಹೇಳಿ ಅವರು ಒಂದು ರಿಪೋರ್ಟ್ ನೀಡ್ತಾರೆ ಸರ್. ರಿಪೋರ್ಟ್ ಕಾಪಿನೂ ಕೊಡ್ತೀನಿ ತಮಗೆ. ಅದೇ ಸೇಮ್ ಡೇ, ಅದೇ ಆಗಸ್ಟ್ ತಿಂಗಳಲ್ಲಿ 1 ತಿಂಗಳಾದ್ಮೇಲೆ ಬರಿದಾಬಾದ್ ಚಕ್ನಳ್ಳಿ ಪಂಚಾಯತ್ ನಲ್ಲಿ ಸೇಮ್ ಆಗುತ್ತೆ ಸರ್. ಅಲ್ಲೂ ಕುಡಿಯೋ ಕಲುಷಿತ ನೀರಿನ ಸಲುವಾಗಿ ವಾಂತಿ ಭೇದಿ ಆಗುತ್ತೆ. ಬಟ್ ಅಲ್ಲಿ ಇದ್ದಿರ್ತಕ್ಕಂಥ ಪಿಡಿಒ ಅವತ್ತಿನ ಪಿಡಿಒ ST ಸಮುದಾಯದವ್ರು ಇರ್ತಾರೆ ಸರ್. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ST ಸಮುದಾಯದ ಒಬ್ಬ ಪಿಡಿಒಗೆ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಿದ್ದಾರೆ ಸರ್. ಕೊಳಾರ ಪಿಡಿಒರಿಗೆ ಯಾಕೆ ಸಸ್ಪೆಂಡ್ ಮಾಡಿಲ್ಲ? ನೆಕ್ಸ್ಟ್ ಬರ್ತೀನಿ. ಅಮೃತ ಯೋಜನೆ ಅಡಿಯಲ್ಲಿ ಬಹಳ ದೊಡ್ಡ ವ್ಯವಹಾರ ಸರ್. ಸುಮಾರು 6 ಲಕ್ಷ ರೂಪಾಯಿ ನಿಜಾಪುರ, ಹಂಜರ್ಗಿ ಮತ್ತೆ ಕಮಲಾಪುರದಲ್ಲಿ ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳು ಕೊಡಬೇಕು. 1ನೇದು ಮೇಲಧಿಕಾರಿಗಳಿಗೆ ಅವ್ರು ಪರ್ಮಿಷನ್ ತಗೋಬೇಕು. 2ನೇದು ISI ಮಾಡ್ಕೊಂಡಿರ್ಬೇಕು. 3ನೇದು ಬಂದ್ಬಿಟ್ಟು ಸರ್ವಿಸ್ ಟ್ಯಾಕ್ಸ್ ಕೊಟ್ಟಿರ್ಬೇಕು ಸರ್. ಅವರು GST ಕಟ್ಟಿರ್ಬೇಕು. ಇದು ಏನಿಲ್ಲ, ಇಲ್ಲಿ ನೋಡ್ರಿ ಸರ್, ಇಲ್ಲೇ ಇದೆ ಅದು 6 ಲಕ್ಷ ಸಾಮಗ್ರಿ. ಒಂದಲ್ಲ ಎರಡಲ್ಲ, ಇವ್ರು ಹೇಳ್ತಾ ಹೋದ್ರೆ ಇಡೀ ಇವತ್ತು ಬೀದರು ಭ್ರಷ್ಟಾಚಾರ ಮುಳುಗಿರೋ ಕಾರಣನೇ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು. ನಾವು 11 ದಿವಸ ಲೆಟರ್ ಕೊಟ್ಟದಾಗ ಅವ್ರು ಉಡಾಫೆ ಮಾತಾಡ್ತಾರೆ ಸರ್. ಇಲ್ಲ ಅವ್ರಿಗೆ ಪೆನಾಲ್ಟಿ ಹಾಕಿದೀವಿ, ಮತ್ತೇನಪ್ಪ ಅಂದ್ರೆ ಅವ್ರು ಸಾರಿ ಹೇಳಿದ್ದಾರೆ. ಸಾರಿ ಹೇಳಿದ್ರೆ ಭ್ರಷ್ಟಾಚಾರ ಮಾಡಿ. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಡಾಕ್ಟರ್ SS ಸಿದ್ದಾರೆಡ್ಡಿ ಸ್ಕೌಟ್ ಭವನದ ಅಡಿಗಲ್ಲು ಸಮಾರಂಭ, ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸನ್ಮಾನ ಸಮಾರಂಭ ಹಾಗೂ ಕಲ್ಯಾಣ ಕರ್ನಾಟಕ ವಿಭಾಗದ ರೇಂಜರ್ಗಳಿಗೆ ಪ್ರೇರಣಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಹಾಗೂ ಸ್ಕೌಟ್, ಗೈಡರ್, ರೋವರ್, ಸ್ಕೌಟ್ ಲೀಡರ್ಸ್ ಮತ್ತು ರೇಂಜರ್ಗಳ 1 ದಿನದ ಸಮಾವೇಶ ರಂಗಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಉದ್ಘಾಟನೆಯನ್ನು ಮಾಡಿದರು. ಈ ಕುರಿತು ಮಾತನಾಡಿರುವಂತಹ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಅವರು, ಪ್ರೇರಣೆ ಎಂದರೆ ಮಕ್ಕಳಿಗೆ
ಮಕ್ಕಳಿಗೆ ಒಂದು ಶಕ್ತಿ ಮತ್ತು ಭರವಸೆ ಇದ್ದಂತೆ. ಇಲ್ಲಿ ತರಬೇತಿ ಪಡೆದರೆ ಜೀವನದಲ್ಲಿ ಶಿಸ್ತು, ಸಂಯಮ ಮತ್ತು ತಾಳ್ಮೆ, ದೇಶಭಕ್ತಿ ಮೂಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಜೀವನದಲ್ಲಿ ನಾನು ಕೂಡ ಏನಾದರೂ ಸಾಧಿಸಬಲ್ಲೆ ಎನ್ನುವಂತಹ ಆತ್ಮವಿಶ್ವಾಸ ಇದರಿಂದ ಮೂಡುತ್ತದೆ ಎನ್ನುವಂಥ ಮಾತನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ ಕೂಡ ಹಾಜರಿದ್ದರು. ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಕೂಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆದಷ್ಟು ಬೇಗ ಅಡಿಗಲ್ಲು ಸಮಾರಂಭ ನೆರವೇರಿದೆ, ಆ ಒಂದು ಬಿಲ್ಡಿಂಗ್ ಕೂಡ ತಯಾರಾಗಲಿ, ಇದನ್ನು ಈಶ್ವರ್ ಖಂಡ್ರೆ ಅವರು ಮಾಡೇ ತೀರ್ತಾರೆ ಎನ್ನುವಂಥ ಭರವಸೆ ನಮಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ವೇದಿಕೆ ಮೇಲೆ PGR ಸಿಂಧ್ಯಾ ಸೇರಿದಂತೆ ಗೀತಾ ನಟರಾಜ್ ಸೇರಿದಂತೆ ಇನ್ನು ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಅನೇಕ ಜನ ಒಂದು ಮುಖಂಡರು, ಪ್ರಮುಖರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಿಲ್ವರ್ ಸ್ಟಾರ್, ಭಾರತದ ಸಿಲ್ವರ್ ಸ್ಟಾರ್ ಎಂಬ ಅತ್ಯುನ್ನತ ಗೌರವಾನ್ವಿತ ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಇವರು ಮಹದಾಸೆಯ ಕಲ್ಪನೆಯ ಕೂಸೆ ಈ ಪ್ರೇರಣಾ ಕಾರ್ಯಕ್ರಮ ಅಂತ ಹೇಳಕ್ಕೆ ಪರ್ಯಂತರ ಒಮ್ಮೆ ಸ್ಕೌಟ್ ಆಲ್ವೇಸ್ ಸ್ಕೌಟ್, ಒಮ್ಮೆ ಗೈಡ್ಸ್ ಆಲ್ವೇಸ್ ಗೈಡ್ಸ್. ತಾವು ಚಿಕ್ಕವರಿದ್ದಾಗ ನಾವು ಸ್ಕೂಲ್ನಲ್ಲಿ ಹೇಗೆ ಇರ್ತಿದ್ದೆವು ಅನ್ನೋದು ನಾವು ಇನ್ನೂ ಮರ್ತಿಲ್ಲ. ನಮಗೆ 80 ವರ್ಷ ಆದರೂ ಸಹಿತ ನಾವು 10 ವರ್ಷದಿಂದ ಸ್ಕೂಲ್ನಲ್ಲಿ ಏನೇನು ಮಾಡ್ತಿದ್ದೇವೆ ಅನ್ನೋದು ನಾವು ಮೆಲುಕು ಹಾಕಿದಾಗ ನಮ್ಗೆ ಸಂತೋಷ ಅನ್ನಿಸ್ತಿದೆ. ಹಾಗೆ ತಮಗೂ ಮುಂದಿನ ದಿನಗಳಲ್ಲಿ ತಾವು ಹೇಗೆ ಎಂಜಾಯ್ ಮಾಡಿದ್ರಿ, ಸ್ಕೌಟ್ ಗೈಡ್ಸ್ನಲ್ಲಿ ತತ್ವಗಳನ್ನು ಹೇಗೆ ಅಳವಡಿಸ್ಕೊಂಡ್ರಿ, ಸೇವಾ ಮನೋಭಾವನೆಯನ್ನು ಹೇಗೆ ಬೆಳೆಸ್ಕೊಂಡ್ರಿ, ಹೇಗೆ ಕ್ರಿಯಾಶೀಲರಾದ್ರಿ ಅನ್ನುವಂಥದ್ದನ್ನ ತಾವು ನೆನೆಸಿಕೊಂಡು ಜೀವನ ಪರ್ಯಂತರ ಈ ತತ್ವಗಳೆಲ್ಲವನ್ನು ಅಳವಡಿಸಿಕೊಂಡು ಸ್ಕೌಟ್ ಗೈಡ್ಸಿನ ಒಂದು ಲಾಭವನ್ನು ಪಡಿತೀರಿ ಅಂತ ಹೇಳಿ ನಾನು ತಿಳ್ಕೊಂಡು ಇವತ್ತಿನ ಈ ಪ್ರೇರಣದಲ್ಲಿ ಭಾಗವಹಿಸಿದವರಿಗೆ ಈ ಒಂದು ವಾರದಲ್ಲಿ ತಾವು ಪರ್ಫೆಕ್ಟ್ ಆಗ್ತೀರಿ. ಪ್ರೇರಣಾ ಅಂದ್ರೆ ಮಕ್ಕಳಿಗೆ ಒಂದು ಹಿಮ್ಮತ್, ಒಂದು ಕಾನ್ಫಿಡೆನ್ಸ್, ತಮಗೆಲ್ಲ ಒಂದು ನಾನು ಕೂಡ ಏನನ್ನಾದರೂ ಸಾಧಿಸಬಲ್ಲೆ ಅನ್ನುವಂಥದ್ದು ತಮಗೆ ಈ ಒಂದು ಉತ್ಸಾಹ ಬರುತ್ತದೆ, ಈ ಒಂದು ಆತ್ಮವಿಶ್ವಾಸ ಬರುತ್ತದೆ. ಈ ಎಲ್ಲ ತತ್ವಗಳನ್ನು ಅಳವಡಿಸಿಕೊಂಡು ತಾವು ಆತ್ಮವಿಶ್ವಾಸದೊಂದಿಗೆ ಈ ಪ್ರೇರಣೆಯನ್ನು ಮುಗಿಸಿ ತಾವು ಹೋಗುತ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ತಮಗೆ ಮನೆಗೆ ಹೋಗಲು ಈಗಾಗಲೇ ಸಾಕಷ್ಟು ಸಮಯ ಆಗಿದ್ದರಿಂದ ನಾನು ಹೆಚ್ಚು ಮಾತನಾಡಲಾರದೆ, ಹೆಚ್ಚು ಉಪದೇಶವನ್ನು ನೀಡಲಾರದೆ ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೊಡು. ಡಾಕ್ಟರ್ SS ಸಿದ್ದಾರೆಡ್ಡಿ ಸ್ಕೌಟ್ ಭವನದ ಅಡಿಗಲ್ಲು ಸಮಾರಂಭ, ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸನ್ಮಾನ ಸಮಾರಂಭ ಹಾಗೂ ಕಲ್ಯಾಣ ಕರ್ನಾಟಕ ವಿಭಾಗದ ರೇಂಜರ್ಸ್ಗಳ ಪ್ರೇರಣಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ. ಈ 3 ಅತ್ಯಂತ ಅದ್ಭುತ ಕಾರ್ಯಕ್ರಮಗಳು ತ್ರಿಕಾರ್ಯ ಸಂಗಮಕ್ಕೆ ಈ ಸುಂದರ ವೇದಿಕೆ. ಈ ಭವ್ಯ ಕಾರ್ಯಕ್ರಮದಲ್ಲಿ ನಾನು ಶ್ರೀಮತಿ ಗೀತಾ ನಟರಾಜ್ ರಾಜ್ಯಾಯುಕ್ತರು ಗೈಡ್ ಆಗಿ ಭಾಗವಹಿಸಿರುವುದು ನನಗೆ ತುಂಬಾ ಹೆಮ್ಮೆ ಎನಿಸಿದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ರೇಂಜರ್ಸ್ ಮಕ್ಕಳಿಗಾಗಿ ಪ್ರೇರಣಾ ತರಬೇತಿ. ಇಂದು ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಮಹಿಳೆ ತಾನು ಅಬಲೆಯಲ್ಲ ಸಬಲೆ ಎಂಬುದನ್ನು ಸಾಬೀತುಪಡಿಸಿದ್ದಾಳೆ. ವಿವಿಧ ಕ್ಷೇತ್ರಗಳಲ್ಲಿ ಗೈದಿರುವ ಮಹಿಳೆಯರು ಹಿಂದೆಯೂ ಇದ್ದರು, ಈಗಲೂ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಈ ಸಮಾನ ಅವಕಾಶ ಸಿಗಬೇಕೆನ್ನುವುದೇ ಈ ಪ್ರಯತ್ನ ಇಂದಿಗೂ ಸಾಗುತ್ತಲೇ ಇದೆ. ಸ್ಕೌಟ್ಸ್ ಮತ್ತು ಗೈಡ್ಸ್ ಚಳವಳಿಯನ್ನು ಹುಟ್ಟು ಹಾಕಿದ ಲಾರ್ಡ್ ಬೇಡನ್ ಪಾವೆಲ್ ಅವರು ಮಹಿಳೆಯರ ಸಬಲೀಕರಣಕ್ಕೆ ಸಮಾನತೆಯ ಅವಶ್ಯಕತೆ ಇದೆ ಎಂದು 100 ವರ್ಷಗಳ ಹಿಂದೆಯೇ ಅರಿತು ಹೆಣ್ಣು ಮಕ್ಕಳಿಗೆ ಗೈಡ್ಸ್ ರೇಂಜರ್ಸ್ ಘಟಕಗಳನ್ನು ಪ್ರಾರಂಭಿಸಿದ್ದರು. ಹೆಣ್ಣು ಮಕ್ಕಳು ಋತುಚಕ್ರ, ಗರ್ಭಾವಸ್ಥೆ, ಪ್ರಸವ ವೇದನೆ ಈ ತರ ತನ್ನ ನೈಸರ್ಗಿಕ ಕ್ರಿಯೆಗಳಲ್ಲಿ ಎಷ್ಟೇ ನೋವುಗಳನ್ನು ಅನುಭವಿಸಿದರೂ ಸಹ ಮುದ್ದಿನ ಮಗಳಾಗಿ, ಆದರ್ಶ ಮಡದಿಯಾಗಿ, ತಾಯಿಯಾಗಿ, ಅಜ್ಜಿಯಾಗಿ ತನ್ನ ಜೀವನದುದ್ದಕ್ಕೂ ಯಶಸ್ವಿಯಾಗಿ ತನ್ನೆಲ್ಲ ನೋವುಗಳನ್ನು ಮರೆತು ಬಚ್ಚಿಟ್ಟುಕೊಂಡು ಯಾವಾಗಲೂ ಮಹಿಳೆ ನಗುತ್ತಲೇ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.